ಹೊನಲು ಬೆಳಕಿನ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೊರಟಗೆರೆಯಲ್ಲಿ ಆಯೋಜನೆಗೆ ಸಕಲ ಸಿದ್ಧತೆ. ಇದೇ ತಿಂಗಳ 4ರಿಂದ 6ರವರೆಗೆ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜ್ ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯ ನಡೆಯಲಿದ್ದು, ರಾಜ್ಯದ ಪ್ರತಿಷ್ಠಿತ 24 ತಂಡಗಳು ಭಾಗವಹಿಸಲಿವೆ. ಮ್ಯಾನ್ ಆಫ್ ದ ಮ್ಯಾಚ್ಗೆ ಟಿವಿಎಸ್ ಬೈಕ್ ಬಹುಮಾನವಾಗಿ ನೀಡಲಾಗುವುದು. ಇನ್ನು ಕೊರಟಗೆರೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊರಟಗೆರೆ 2 ತಂಡಗಳು ಭಾಗವಹಿಸಲಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಈ ಟೂರ್ನಿಯನ್ನು ಆಯೋಜಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಮಟ್ಟದ ಕೊರಟಗೆರೆ ಇತಿಹಾಸದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಯನ್ನ ಮತ್ತೆ ಸಚಿವರ ಹೆಸರಿನಲ್ಲಿ ನಮ್ಮ ಯುವ ಕಾಂಗ್ರೆಸ್ ಮತ್ತು ವತಿಯಿಂದ ಆಯೋಜಿಸುತ್ತದೆ. 8, 4, 5 ಮತ್ತು 6ನೇ ತಾರೀಕು ಈ ಟೂರ್ನಿ ನಡೀತಾ ಇರುತ್ತೆ. ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಟೂರ್ನಿ ನಡೆಯುತ್ತೆ. ಕೊರಟಗೆರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 3 ದಿನ ಕೂಡ ಹೊನಲು ಬೆಳಕಿನಲ್ಲಿ ಈ ಟೂರ್ನಿ ನಡೆಯುತ್ತೆ. ಈ ಟೂರ್ನಿಯ ರೂಪುರೇಷೆಗಳನ್ನ ಟೀಮ್ ಮತ್ತು ಯುವ ಕಾಂಗ್ರೆಸ್ ಎಲ್ಲ ಸದಸ್ಯರು ಸಿದ್ಧಪಡಿಸಿರ್ತಾರೆ. ಟೂರ್ನಿಯ ಮೊದಲನೇ ದಿನ ಮಧ್ಯಾಹ್ನದ ನಂತರ ಟೂರ್ನಿ ಸ್ಟಾರ್ಟ್ ಆಗುತ್ತೆ. ಟೂರ್ನಿಯ 2ನೇ ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12ವರೆಗೂ ಟೂರ್ನಿ ನಡೆಯುತ್ತೆ. ಟೂರ್ನಿಯ 3ನೇ ದಿನ ಬೆಳಗ್ಗೆ 8 ಗಂಟೆಯಿಂದ ಕ್ವಾರ್ಟರ್ ಫೈನಲ್ಸ್ ಮತ್ತು ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ನಡೆಯುತ್ತೆ. ಈ ದಿನ ಸಂಜೆ ಸುಮಾರು 6 ಗಂಟೆಗೆ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಈ ಒಂದು ಟೂರ್ನಿಯ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯನ್ನ ತೋರಿದ್ದಾರೆ. ಹಾಗೆ ಈ ಟೂರ್ನಿಯಲ್ಲಿ ರಾಜ್ಯದ ಪ್ರತಿಷ್ಠಿತ 24 ತಂಡಗಳು ಭಾಗವಹಿಸ್ತಾರೆ. ಎಲ್ಲ ರಾಜ್ಯದ ಯಾವ್ಯಾವ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಕೊರಟಗೆರೆ ಗ್ರೌಂಡ್ನಲ್ಲಿ ಆಡಬೇಕು ಒಂದು ಸದುದ್ದೇಶದಿಂದ ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಆಟಗಾರರು ಕೂಡ ರಾಜ್ಯದ 24 ಪ್ರತಿಷ್ಠಿತ ತಂಡಗಳು ಭಾಗವಹಿಸುತ್ತಾರೆ. ಈ ಟೂರ್ನಿಯಲ್ಲಿ ಕೊರಟಗೆರೆ ತಂಡಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಮಾರ್ಚ್ 16ನೇ ತಾರೀಕು ಒಂದು ಪ್ರಿಲಿಮಿನರಿ ಟೂರ್ನಮೆಂಟ್ ಅನ್ನು ಮಾಡಿರ್ತಾರೆ. ಅಲ್ಲಿ ಗೆದ್ದಂತ ತಂಡಗಳಿಗೆ 2 ತಂಡಗಳಿಗೆ ವಿನ್ನರ್ಸ್ ಮತ್ತು ರನ್ನರ್ಸ್ ತಂಡಗಳಿಗೆ ನೇರವಾಗಿ ಈ ರಾಜ್ಯ ಮಟ್ಟದ ಟೂರ್ನಿಗೆ ಅವಕಾಶ ಕೊಡ್ತೀವಿ. ಇನ್ನು ಹಾಸನ, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರಾಜ್ಯ ಮಟ್ಟದ ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತವೆ. ಈ ಟೂರ್ನಿಯ ಪ್ರಥಮ ಬಹುಮಾನ 2,22,222 ರೂಗಳು, ದ್ವಿತೀಯ ಬಹುಮಾನ 1,11,111 ಹಾಗೂ ತೃತೀಯ ಬಹುಮಾನ, ಚತುರ್ಥ ಬಹುಮಾನ ನೀಡಲಾಗುವುದು ಹಾಗೂ 6 ಓವರ್ ಪ್ರತಿ ಪಂದ್ಯಕ್ಕೆ ಸ್ಥೀಮಿತವಾಗಿರುತ್ತದೆ. ಸೆಮಿಫೈನಲ್ನಲ್ಲಿ ಸಮಯ ಇದ್ದರೆ 7 ಓವರ್ಗಳಲ್ಲಿ ಪಂದ್ಯ ನಡೆಯಲಿದೆ. ನಾವು ಸರಳವಾಗಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಮುಂದಾದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಹೇಳಿದರು. ಅವರ ಮಾತಿನಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಈ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಕಿರೆ ಶಂಕರ್ ತಿಳಿಸಿದರು. ಎಲ್ಲ ಸಂಪೂರ್ಣವಾಗಿ ನಮ್ಮ ಏನಿಲ್ಲ ವಿಶೇಷ ಅಂದ್ರೆ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಒಂದು ಟಿವಿಎಸ್ ಬೈಕ್ ಆಗಿದ್ದೀವಿ. ಮತ್ತೆ ಒಳ್ಳೆ ಮೊದಲನೇ ಬಹುಮಾನ, ಮತ್ತೆ 2ನೇ ಬಹುಮಾನ, 3, 4ನೇ ಬಹುಮಾನವನ್ನ ಈ ಟೂರ್ನಿಗೆ ಒಂದು ಬಹುಮಾನ ತಂದಿದ್ದಾರೆ. ಮತ್ತೆ ಪ್ರಥಮ ಬಹುಮಾನ 2,22,222 ರೂಪಾಯಿ. ಮತ್ತೆ ಮೊದಲನೇ 2ನೇ ಬಹುಮಾನ 1,11,111 ರೂಪಾಯಿ. ಈ 2 ಪ್ರೈಸ್ಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾ ಇದ್ದಾರೆ. ಅವರೇ ನಮ್ಮ ಕೊರಟಗೆರೆ ಜಿಲ್ಲೆಯ ಪರವಾಗಿ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಆದಾಯದ ಸ್ವಾಗತವನ್ನು ಕೂಡ ಅವರಿಗೆ ವಹಿಸುತ್ತಾ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಬೈರೇಶ್, ಶಿವು, ರಘುವೀರ್, ದೀಪಕ್, ಕಿರಣ್, ರಂಜು, ಅಭಿ, ಭರತ್, ಹರೀಶ್, ರಾಕೇಶ್ ಸೇರಿದಂತೆ ಇತರರು ಇದ್ದರು.